ನಾವಿವಾಗ ಎಷ್ಟೋ ಕಡೆ ನೋಡ್ತಾ ಇರ್ತೀವಿ. ನಾವು ಶುದ್ಧವಾದ ಚಿನ್ನವನ್ನು ಕೊಡ್ತೀವಿ, 100% ಪ್ಯೂರ್ ಗೋಲ್ಡನ್ನು ಕೊಡ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾ ಇರ್ತಾರೆ. ಈಗ ನಾನು ಹೇಳ್ತೀನಿ ಕೇಳಿ, ಶುದ್ಧವಾದ ಚಿನ್ನವನ್ನು ಅವರು ಆಭರಣವನ್ನಾಗಿ ಮಾಡಿ ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಶುದ್ಧವಾದ ಚಿನ್ನ 24 ಕ್ಯಾರೆಟ್ ಚಿನ್ನ ಆಗಿರುತ್ತೆ. ಅದು ದ್ರವ ರೂಪದಲ್ಲಿರುತ್ತೆ. ಅದನ್ನು ಆಭರಣವನ್ನಾಗಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಂಗಂದ್ರೆ ನೀವು ಕೇಳ್ಬೋದು, ಇವಾಗ ನಾವು ಹಾಕೊಂತಾರ ಚಿನ್ನ ಒರಿಜಿನಲ್ ಅಲ್ವಾ ಅಂತ ಕೇಳ್ಬೋದು. ಅದಕ್ಕೆ ನಾನು ಹೇಳೋದೇನಂತಂದರೆ, ಪ್ಯೂರ್ ಅಂತೂ ಅಲ್ಲ. ಆ ಚಿನ್ನವನ್ನು ಆಭರಣವನ್ನಾಗಿ ಮಾಡಬೇಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಬೇರೆ ಲೋಹವನ್ನು ಆ್ಯಡ್ ಮಾಡಿರ್ತಾರೆ. ಈಗ ಬೆಳ್ಳಿ ಇಲ್ಲ ತಾಮ್ರವನ್ನು ಆ್ಯಡ್ ಮಾಡಿದ್ರೆ ಮಾತ್ರ ಅದನ್ನು ಆಭರಣವನ್ನಾಗಿ ಮಾಡೋದಕ್ಕೆ ಸಾಧ್ಯ. ಈಗ ನಾವು ಪ್ರೆಸೆಂಟಾಗಿ ಹಾಕೊಂತಾರ ಚಿನ್ನ 18 ಕ್ಯಾರೆಟೋ ಅಥವಾ 22 ಕ್ಯಾರೆಟೋ ಆಗಿರುತ್ತೆ. ಪ್ಯೂರ್ 24 ಕ್ಯಾರೆಟ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಈಗ ಕೆಲವು ಜನಗಳೇನು ಮಾಡ್ತಾರೆ, ಒಂದು ಡಿಸೈನಿಂದ ಬೇರೆ ಡಿಸೈನ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಒಂದು 4-5 ಅಂಗಡಿನ ವಿಚಾರಿಸ್ತಾರೆ. ಅಲ್ಲಿ ಒಂದೊಂದು ಅಂಗಡಿಲಿ ಏನು ಮಾಡ್ತಾರೆ, ಒಂದೊಂದು ಥರ ರೇಟನ್ನು ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಯಾರು ಕಡಿಮೆ ರೇಟನ್ನು ಹೇಳ್ತಾನೋ ಅಲ್ಲಿ ಹೋಗಿ ಏನು ಮಾಡ್ತಾರೆ, ಚಿನ್ನನ ಡಿಸೈನ್ನ ಚೇಂಜ್ ಮಾಡಿಸ್ತಾರೆ. ನಾವು ಯಾವಾಗಲಿಂದನೋ ಇವನ ಅಂಗಡಿಲೇ ಮಾಡಿಸ್ತಾ ಇದ್ದೀವಿ, ಇವನು ನಮಗೆ ಕಡಿಮೆ ರೇಟ್ಗೆ ಹಾಕೊಡ್ತಾನೆ ಅಂತೇಳಿ ಏನು ಮಾಡ್ತಾರೆ, ಆ ಅಂಗಡಿಲಿ ಚಿನ್ನನ ಡಿಸೈನ್ನ ಚೇಂಜ್ ಮಾಡಿಸ್ಬಿಡ್ತಾರೆ. ಅವನು ಕಡಿಮೆ ರೇಟ್ಗೆ ಹಾಕೊಡ್ಬೇಕು ಅಂದರೆ ಏನು ಮಾಡ್ತಾನೆ ಅಂತಂದರೆ, ಚಿನ್ನನ ಕರಗಿಸ್ತಾನೆ. ಕರಗಿಸ್ಬಿಟ್ಟು ಬೆಳ್ಳಿ ಇಲ್ಲಾಂದರೆ ತಾಮ್ರನ ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡಿ ಅವನು ಅಲ್ಪ ಸ್ವಲ್ಪ ಚಿನ್ನನ ಅವನು ಎತ್ತಿಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಅವನು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ರೇಟಿಗೆ ಡಿಸೈನ್ನ ಚೇಂಜ್ ಮಾಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ತಿಳ್ಕೊಳ್ಳಿ. ಮೊದಲು ಯಾವುದೇ ರೀತಿಯ ಅಂಗಡಿಲಿ ಚಿನ್ನನ ಡಿಸೈನ್ನ ಚೇಂಜ್ ಮಾಡಿಸೋದಕ್ಕಿಂತ ಮುಂಚೆ ಅವನು ಯಾವ ಥರ ಚೇಂಜ್ ಮಾಡಿ ಕೊಡ್ತಾ ಇದ್ದೇನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಚೇಂಜ್ ಮಾಡಿಸಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹನ ನೀಡಿ.